ಇವತ್ತಿನಿಂದ ಪ್ರತಿದಿನ 8:30ಕ್ಕೆ ಅಂತಂದರೆ 8:26ಕ್ಕೆ ಶುರು ಮಾಡ್ತೀವಿ. ನಿರಂತರ 1 ಗಂಟೆಗಳ ಕಾಲ 9:30 ತನಕ ಕರ್ನಾಟಕ ಪ್ರೈಮ್ ಟೈಮ್. ಅದಾದ ನಂತರ ವಿಶೇಷ ಕಾರ್ಯಕ್ರಮ ಬ್ರಹ್ಮಾಸ್ತ್ರ. ಅಲ್ಲೂ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, DK ಶಿವಕುಮಾರ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದರು ಇವತ್ತು. ಇಲ್ಲಿ ತನಕ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿತ್ತು ಅವರ ಹೇಳಿಕೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಮಾಡಿದರು, ಮತ್ತೊಂದು ಕಡೆ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ರಾಜಣ್ಣ ಅವರ ಹೇಳಿಕೆ, ಅರೇ ದಿನ ಬೆಳಗಾದರೆ ಸಿದ್ದರಾಮಯ್ಯ ಬಣದವರ ಹೇಳಿಕೆಯನ್ನು ಕಂಡು ಕೆನಲಿ ಪಕ್ಷದಲ್ಲಿನ ಬೆಳವಣಿಗೆಗಳನ್ನು ಕಂಡು ಕೆನಲ್ ಬಿಟ್ಟಿದ್ದಾರೆ. ನನಗೆ CM ಪಟ್ಟಾನು ಬೇಡ, ಶಾಸಕರ ಬೆಂಬಲನೂ ಬೇಡ ಅಂತ ಹೇಳೇ ಬಿಟ್ರು. ಎಲ್ಲಿ? ಶೃಂಗೇರಿಯಲ್ಲಿ. ಯಾಕೆ ಹಿಂಗೆ ಹೇಳಿದರು? ಬನ್ನಿ ಒಂದು ರಿಪೋರ್ಟ್. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ, DK ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ. DKಶಿ ಮುಖ್ಯಮಂತ್ರಿ ಕನಸಿಗೆ ಟಗರು ಗುದ್ದು. 5 ವರ್ಷ CM ಆಗಿರ್ತಾರಂತೆ ಸಿದ್ದು. ಏನಾದ್ರೂ ಆಗ್ಲಿ, ಇದೇ ಅವಧಿಯಲ್ಲಿ CM ಆಗಬೇಕು. ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಪಟ್ಟಾಭಿಷೇಕ ಆಗಬೇಕು. ಕರ್ನಾಟಕ ಕಾಂಗ್ರೆಸ್ ಅನ್ನ ಅನಭಿಷಿಕ್ತ ದೊರೆಯಂತೆ ಆಳಬೇಕು ಅನ್ನೋ DKಶಿ ಕನಸಿಗೆ ಸಿದ್ದರಾಮಯ್ಯ ಸೇನೆ ಅಡ್ಡಗಾಲು ಹಾಕಿದೆ. ಸಿದ್ದು ಬಂಟ ಸತೀಶ್ ಜಾರಕಿಹೊಳಿ CM ಪಟ್ಟದ ಮೇಲೆ ಕಣ್ಣಿಟ್ಟಿದ್ರೆ ರಾಜಣ್ಣಗೆ KPCC ಅಧ್ಯಕ್ಷ ಗಾದಿ ಬೇಕಂತೆ. ಇದೆಲ್ಲ ಕಾರಣಕ್ಕೆ DK ಶಿವಕುಮಾರ್ ಬೇಸತ್ತು ಹೋದಂತೆ ಕಾಣಿಸ್ತಿದೆ. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ಶಾಸಕರು ಕಾರ್ಯಕರ್ತರ ಬೆಂಬಲ ಬೇಡವೇ ಬೇಡ. ಪ್ರಯತ್ನ ನಂದು, CM ಮಾಡೋದು ಹೈಕಮಾಂಡ್. ಇವತ್ತು DK ಶಿವಕುಮಾರ್ ಚಿಕ್ಕಮಗಳೂರಿಗೆ ಬರುತ್ತಿದ್ದಂತೆಯೇ ಕಾರ್ಯಕರ್ತರು DKಶಿ CM ಅಂತ ಘೋಷಣೆ ಕೂಗಿದ್ರು. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ. DKಶಿಗೆ ಅದೇನಾಯ್ತೋ ಏನೋ, ನನಗೆ ಶಾಸಕರ ಬೆಂಬಲವೂ ಬೇಡ, CM ಅನ್ನೋದು ಬೇಡ, ಮುಂದಿನ CM ಅಂತ ಘೋಷಣೆ ಕೂಗೋದು ಬೇಡ, ಪ್ರಯತ್ನ ಅಂತೂ ಮಾಡ್ತೀನಿ ಅಂದ್ರು. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ? ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ? ಕರ್ಮಣ್ಯೆ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಜಗಳ ಜೋರಾಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೋಮವಾರ ಬೆಂಗಳೂರಿಗೆ ಬರ್ತಿದ್ದಾರೆ. CM DCM ಮಧ್ಯದ ಮುನಿಸಿಗೆ ಅದ್ಯಾವ ಮದ್ದರಿತಾರೋ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವತ್ತಿನಿಂದ ಪ್ರತಿದಿನ 8:30ಕ್ಕೆ ಅಂತಂದರೆ 8:26ಕ್ಕೆ ಶುರು ಮಾಡ್ತೀವಿ. ನಿರಂತರ 1 ಗಂಟೆಗಳ ಕಾಲ 9:30 ತನಕ ಕರ್ನಾಟಕ ಪ್ರೈಮ್ ಟೈಮ್. ಅದಾದ ನಂತರ ವಿಶೇಷ ಕಾರ್ಯಕ್ರಮ ಬ್ರಹ್ಮಾಸ್ತ್ರ. ಅಲ್ಲೂ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, DK ಶಿವಕುಮಾರ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದರು ಇವತ್ತು. ಇಲ್ಲಿ ತನಕ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿತ್ತು ಅವರ ಹೇಳಿಕೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಮಾಡಿದರು, ಮತ್ತೊಂದು ಕಡೆ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ರಾಜಣ್ಣ ಅವರ ಹೇಳಿಕೆ, ಅರೇ ದಿನ ಬೆಳಗಾದರೆ ಸಿದ್ದರಾಮಯ್ಯ ಬಣದವರ ಹೇಳಿಕೆಯನ್ನು ಕಂಡು ಕೆನಲಿ ಪಕ್ಷದಲ್ಲಿನ ಬೆಳವಣಿಗೆಗಳನ್ನು ಕಂಡು ಕೆನಲ್ ಬಿಟ್ಟಿದ್ದಾರೆ. ನನಗೆ CM ಪಟ್ಟಾನು ಬೇಡ, ಶಾಸಕರ ಬೆಂಬಲನೂ ಬೇಡ ಅಂತ ಹೇಳೇ ಬಿಟ್ರು. ಎಲ್ಲಿ? ಶೃಂಗೇರಿಯಲ್ಲಿ. ಯಾಕೆ ಹಿಂಗೆ ಹೇಳಿದರು? ಬನ್ನಿ ಒಂದು ರಿಪೋರ್ಟ್. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ, DK ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ. DKಶಿ ಮುಖ್ಯಮಂತ್ರಿ ಕನಸಿಗೆ ಟಗರು ಗುದ್ದು. 5 ವರ್ಷ CM ಆಗಿರ್ತಾರಂತೆ ಸಿದ್ದು. ಏನಾದ್ರೂ ಆಗ್ಲಿ,
ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು. ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಪಟ್ಟಾಭಿಷೇಕ ಆಗಬೇಕು. ಕರ್ನಾಟಕ ಕಾಂಗ್ರೆಸ್ ಅನ್ನ ಅನಭಿಷಿಕ್ತ ದೊರೆಯಂತೆ ಆಳಬೇಕು ಅನ್ನೋ ಡಿಕೆಶಿ ಕನಸಿಗೆ ಸಿದ್ದರಾಮಯ್ಯ ಸೇನೆ ಅಡ್ಡಗಾಲು ಹಾಕಿದೆ. ಸಿದ್ದು ಬಂಟ, ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ರೆ ರಾಜಣ್ಣಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬೇಕಂತೆ. ಇದೆಲ್ಲ ಕಾರಣಕ್ಕೆ ಡಿಕೆ ಶಿವಕುಮಾರ್ ಬೇಸತ್ತು ಹೋದಂತೆ ಕಾಣಿಸ್ತಿದೆ. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ಶಾಸಕರು ಕಾರ್ಯಕರ್ತರ ಬೆಂಬಲ ಬೇಡವೇ ಬೇಡ. ಪ್ರಯತ್ನ ನಂದು, ಸಿಎಂ ಮಾಡೋದು ಹೈಕಮಾಂಡ್. ಇವತ್ತು ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿಗೆ ಬರುತ್ತಿದ್ದಂತೆಯೇ ಕಾರ್ಯಕರ್ತರು ಡಿಕೆಶಿ ಸಿಎಂ ಅಂತ ಘೋಷಣೆ ಕೂಗಿದ್ರು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಡಿಕೆಶಿಗೆ ಅದೇನಾಯ್ತು ಏನೋ, ನನಗೆ ಶಾಸಕರ ಬೆಂಬಲವೂ ಬೇಡ, ಸಿಎಂ ಅನ್ನೋದು ಬೇಡ, ಮುಂದಿನ ಸಿಎಂ ಅಂತ ಘೋಷಣೆ ಕೂಗೋದು ಬೇಡ, ಪ್ರಯತ್ನ ಅಂತೂ ಮಾಡ್ತೀನಿ ಅಂದ್ರು. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ? ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ? ಕರ್ಮಣ್ಯೇ ವಾದಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಜಗಳ ಜೋರಾಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೋಮವಾರ ಬೆಂಗಳೂರಿಗೆ ಬರ್ತಿದ್ದಾರೆ. ಸಿಎಂ ಡಿಸಿಎಂ ಮಧ್ಯದ ಮುನಿಸಿಗೆ ಅದ್ಯಾವ ಮದ್ದರಿತಾರೋ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಇವತ್ತಿನಿಂದ ಪ್ರತಿದಿನ 8:30 ಅಂತಂದರೆ 8:26 ಶುರು ಮಾಡ್ತೀವಿ. ನಿರಂತರ 1 ಗಂಟೆಗಳ ಕಾಲ 9:30 ತನಕ ಕರ್ನಾಟಕ ಪ್ರೈಮ್ ಟೈಮ್. ಅದಾದ ನಂತರ ವಿಶೇಷ ಕಾರ್ಯಕ್ರಮ ಬ್ರಹ್ಮಾಸ್ತ್ರ. ಅಲ್ಲೂ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು ಇವತ್ತು. ಇಲ್ಲಿ ತನಕ ಒಂದು ಲೆಕ್ಕ, ಇವತ್ತಿನಿಂದ ಒಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿತ್ತು ಅವರ ಹೇಳಿಕೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿ ಮಾಡಿದರು, ಮತ್ತೊಂದು ಕಡೆ ಪರಮೇಶ್ವರ್ ಡಿನ್ನರ್ ಪಾರ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ರಾಜಣ್ಣ ಅವರ ಹೇಳಿಕೆ, ಅರೇ ದಿನ ಬೆಳಗಾದರೆ ಸಿದ್ದರಾಮಯ್ಯ ಬಣದವರ ಹೇಳಿಕೆಯನ್ನು ಕಂಡು ಕೆನಲಿ ಪಕ್ಷದಲ್ಲಿನ ಬೆಳವಣಿಗೆಗಳನ್ನು ಕಂಡು ಕೆನಲ್ ಬಿಟ್ಟಿದ್ದಾರೆ. ನನಗೆ ಸಿಎಂ ಪಟ್ಟಾನು ಬೇಡ, ಶಾಸಕರ ಬೆಂಬಲನೂ ಬೇಡ ಅಂತ ಹೇಳೇ ಬಿಟ್ರು. ಎಲ್ಲಿ? ಶೃಂಗೇರಿಯಲ್ಲಿ. ಯಾಕೆ ಹಿಂಗೆ ಹೇಳಿದರು? ಬನ್ನಿ ಒಂದು ರಿಪೋರ್ಟ್. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಡಿಕೆ ಶಿವಕುಮಾರ್ಗೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಡಿಕೆಶಿ ಮುಖ್ಯಮಂತ್ರಿ ಕನಸಿಗೆ ಟಗರು ಗುದ್ದು. 5 ವರ್ಷ ಸಿಎಂ ಆಗಿರ್ತಾರಂತೆ ಸಿದ್ದು. ಏನಾದ್ರೂ ಆಗ್ಲಿ, ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು. ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಪಟ್ಟಾಭಿಷೇಕ ಆಗಬೇಕು. ಕರ್ನಾಟಕ ಕಾಂಗ್ರೆಸ್ ಅನ್ನ ಅನಭಿಷಿಕ್ತ ದೊರೆಯಂತೆ ಆಳಬೇಕು ಅನ್ನೋ ಡಿಕೆಶಿ ಕನಸಿಗೆ ಸಿದ್ದರಾಮಯ್ಯ ಸೇನೆ ಅಡ್ಡಗಾಲು ಹಾಕಿದೆ. ಸಿದ್ದು ಬಂಟ, ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ರೆ ರಾಜಣ್ಣಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬೇಕಂತೆ. ಇದೆಲ್ಲ ಕಾರಣಕ್ಕೆ ಡಿಕೆ ಶಿವಕುಮಾರ್ ಬೇಸತ್ತು ಹೋದಂತೆ ಕಾಣಿಸ್ತಿದೆ. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ಶಾಸಕರು ಕಾರ್ಯಕರ್ತರ ಬೆಂಬಲ ಬೇಡವೇ ಬೇಡ. ಪ್ರಯತ್ನ ನಂದು, ಸಿಎಂ ಮಾಡೋದು ಹೈಕಮಾಂಡ್. ಇವತ್ತು ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿಗೆ ಬರುತ್ತಿದ್ದಂತೆಯೇ ಕಾರ್ಯಕರ್ತರು ಡಿಕೆಶಿ ಸಿಎಂ ಅಂತ ಘೋಷಣೆ ಕೂಗಿದ್ರು. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಡಿಕೆಶಿಗೆ ಅದೇನಾಯ್ತು ಏನೋ, ನನಗೆ ಶಾಸಕರ ಬೆಂಬಲವೂ ಬೇಡ, ಸಿಎಂ ಅನ್ನೋದು ಬೇಡ, ಮುಂದಿನ ಸಿಎಂ ಅಂತ ಘೋಷಣೆ ಕೂಗೋದು ಬೇಡ, ಪ್ರಯತ್ನ ಅಂತೂ ಮಾಡ್ತೀನಿ ಅಂದ್ರು. ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು. ಕಾಂಗ್ರೆಸ್ ಪಕ್ಷ ನಾಯಕರು ಏನು ಹೇಳ್ತಾರೆ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಕಾರ್ಯಕರ್ತರು ಕೂಗೋದು ಬೇಡ, ಶಾಸಕರು ಕೂಗೋದು ಬೇಡ, ನನ್ನ ಬೆಂಬಲಕ್ಕೆ ಯಾರು ನಿಂತ್ಕೊಳ್ಳೋದು ಬೇಡ. ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಮಾಡ್ತೀನಿ.
ಅಂದ್ರೆ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡಿ ಅರ್ಥ ಆಯ್ತಾ? ಹೈಕಮಾಂಡ್ ಯಾವಾಗ ಕರ್ಮಣ್ಯೆ ವಾಧಿಕಾರಸ್ತು ಮಾಫಲೇಸು ಕದಾಚನ. ಮಾಡೋ ಪ್ರಯತ್ನ ಎಲ್ಲ ಭಗವಂತನ ಮಾಡೋಣ, ಫಲ ಭಗವಂತ ಕೊಡ್ತಾರೆ. ಜಗಳ ಜೋರಾಗಿರುವಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೋಮವಾರ ಬೆಂಗಳೂರಿಗೆ ಬರ್ತಿದ್ದಾರೆ. ಸಿಎಂ ಡಿಸಿಎಂ ಮಧ್ಯದ ಮುನಿಸಿಗೆ ಅದ್ಯಾವ ಮದ್ದರಿತಾರೋ ಕಾದು ನೋಡಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.